ಯಾ ಯಾರಿಗೋ ತುಂಬ ಕೋಪ ಬಂತು. ನಾನೇನು ಕತ್ತೆ ಕಾಯ್ತಿದ್ದೀರಾ ಅಂದೆ. ಇಲ್ಲ, ನಂಗೆ ಬೇಕಾದಷ್ಟು ಕೆಲಸ ಇದೆ, ಇಲ್ಲಿ ನನ್ನ ಕತ್ತೆ ಏನು ಕಾಯ್ತಾ ಇಲ್ಲ ಅಂದರು. ಆಗ ಸುಮ್ಮನೆ ಜೋಕ್ಗೆ ಹೇಳಿದೆ, ಹೌದು ನಾವೆಲ್ಲ ಕತ್ತೆ ಕಾಯ್ತಾ ಇದ್ದೀವಿ, ಬಹಳ ರಿಯಲ್ ಸೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಅಜ್ಞಾನನ ನಾವು ಅಜ್ಞಾನದಲ್ಲಿರೋದನ್ನು, ಸೋಂಬೇರಿತನನ ಎಲ್ಲದಕ್ಕೂ ಕತ್ತೆ ಕತ್ತೆ ಅಂತ ಬೈತೀವಿ, ಡಾಂಕಿ ಅಂತ. ಯಾಕಂತೀವಿ ಕತ್ತೆ ಅಂದರೆ ಇಗ್ನೋರೆನ್ಸ್ ಅಂತ. ಕತ್ತೆ ಅಂದರೆ ಒಂಥರ ಸಾಂಕೇತಿಕವಾಗಿ ಕತ್ತೆ ಅಂತ ಬಂದುಬಿಟ್ಟಿದೆ, ಇದಕ್ಕೆ ಎಲ್ಲರಿಗೂ ಕೋಪ ಬರೋದು. ನಮ್ಮಲ್ಲಿ ನಾವು ಕಾಯ್ತಾ ಇರೋದು, ಬಹಳ ಪ್ರೊಟೆಕ್ಟ್ ಮಾಡ್ತಾ ಇರೋದು ಅಹಂಕಾರನ. ಕಾಯ್ತಾ ಇರ್ತೀವಿ, ಅಹಂಕಾರಕ್ಕೆ ಏನೂ ಆಗಬಾರ್ದು, ಬಹಳ ಹುಷಾರಾಗಿ ನೋಡ್ಕೋತಾ ಇರ್ತೀವಿ. 24 ಗಂಟೆನೂ ಅದನ್ನೇ ಮಾಡ್ತಾಯಿದ್ರೆ ಕತ್ತೆ ಕಾಯೋದೇ ಅದು. ಯಾಕೆಂದರೆ ಉಪಯೋಗ ಅದು ಒಂದೂ ಮಾಡಿಸಲ್ಲ ಅದು ನಮ್ಮ ಹತ್ರ. ಪರಮಾತ್ಮನ ನೆನಪೂ ಬರಲ್ಲ. ಇದು ಕತ್ತೆ ಕಾಯೋದೇ ಆಯ್ತಲ್ವಾ. ಇಡೀ ದಿವಸ 5 ನಿಮಿಷನೂ ಪರಮಾತ್ಮನ ಜ್ಞಾಪಿಸ್ಕೊಳ್ದೆ ಧ್ಯಾನ ಮಾಡದೇ ಇದ್ದರೆ ಇಡೀ ದಿವಸ ನಾವೇನು ಮಾಡಿದ್ವಿ? ಕತ್ತೆ ಕಾದ್ವಿ. ಇದು ಅವ್ರು ಹೇಳಿದ ತಕ್ಷಣ ಅಯ್ಯೋ ಹೌದಲ್ವಾ, ನಾನು ಕತ್ತೆ ಕಾದಿದ್ದು ನಿಜ, ಪೂರ್ತಿ ಕತ್ತೆ ಕಾದ್ಬಿಟ್ಟಿದ್ದೀವಿ ಇವತ್ತು ಅಂತ ಒಪ್ಕೊಂಡ್ರು. ಇಬ್ಬರು ಸೇರಿ ಒಟ್ಟಿಗೆ ನಕ್ವಿ. ಈ ಥರ ಪ್ರತಿಯೊಂದನ್ನು ಹ್ಯೂಮರಸ್ ಆಗಿ ನಾವು ತಗೊಂಡಾಗ ಯಾರಿಗೂ ಬೈಬೇಕು ಅಂತಿರಲ್ಲ. ಬೈಯೋದಲ್ಲ, ಅಪ್ಪ ಅಮ್ಮನೂ ಬೈಯಲ್ಲ, ಕೆಟ್ಟ ಮಾತು ಬೈತಾರ ಇಲ್ಲ ಅಲ್ಲ, ಅದರಲ್ಲಿ ಏನೋ ಇರುತ್ತೆ, ಅದನ್ನು ತಗೊಳ್ಳೋದೇ ವಿವೇಕ.